ಈಗಾಗಲೇ ಹಿಂದೊಮ್ಮೆ ಆಗಿತ್ತು ಒಂದು ಸಭೆಯಲ್ಲಿ, ಅವ್ರದ್ದೇ ಆದ ಸಭೆಯಲ್ಲಿ, ಈ ಬೆಲ್ಲದ ಬಾಗೇವಾಡಿಯಲ್ಲಿ ಕೈಯಲ್ಲಿ ಆ ಕೋತ ಹಿಡ್ಕೊಂಡು ಹೇಳುವಂಥ ಜನರ ಬಗ್ಗೆ ಬಂದಾಗ ಇಂಥ ಒಂದೇನೋ ಸ್ವಲ್ಪ ಬೇರೆ ದಾಟ್ಕೊಂಡಿದ್ರು. ಬಟ್ ಈ ಸಲ ಎಷ್ಟು ಮಟ್ಟಿಗೆ ದಾಟ್ಕೊಳ್ತಾರೆ ಇವರು, ಯಾಕಂದ್ರೆ ಜಾತಿ ನಿಂದನೆ ಆಗ್ಯದ ಅಂಥೇಳಿ ಈಗಾಗಲೇ FIR ದಾಖಲಾಗಿದೆ. ಅದರ ಸಲುವಾಗಿ ಬೆಳಗಾವಿಯಲ್ಲೇ ವಾಲ್ಮೀಕಿ ಸಮುದಾಯಕ್ಕೆ ಅಶ್ಲೀಲ ಪದ ಬಳಸಿದ್ದಾರೆ ಅನ್ನೋದು ಅವರ ಮೇನ್ ಆರೋಪ. ಆದರೆ ಈಗಾಗಲೇ ಅಲ್ಲಗಳಿದ್ದಾರೆ ಮತ್ತು ಯಾರಿಗೆ ಮನುಷ್ಯನವಾಗಿರೋ ತಪ್ಪಾಗಿದ್ದರೆ ಕ್ಷಮಿಸ್ರಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನಾವು ರಮೇಶ್ ಅಗತ್ಯ ಅವರು ಅದೇನು ಕೇಳ್ಕೊಂಡ್ರು, ಕ್ಷಮಾ ಕೇಳ್ಕೊಂಡ್ರು, ಮಾಡಿದ್ರು, ಇದನ್ನು ಒಪ್ಪು ವಿಷಯ. ಹೌದು, ತಪ್ಪಾದಾಗ ಸಹಜವಾಗಿ ಆಗ್ತದೆ. ಸ್ಲಿಪ್ ಆಫ್ ಟಂಗ್ ಯಾರಿಂದಾದರೂ ಈಗ ನನ್ನಿಂದ ಆಗ್ಬೋದು, ನಿಮ್ಮಿಂದ ಆಗ್ಬೋದು, ಜಾರಕಿಹೊಳಿ ಅವರಿಂದ ಆಗ್ಬೋದು, ಅವರಿಂದ ಆಗ್ಬೋದಿಲ್ಲ ಅಂತಲ್ಲ. ಪದಗಳ ಬಳಸಬಾರ್ದಂಥವುಗಳನ್ನು ಬಳಸಿ ತಪ್ಪಾಗ್ಯದ, ಅದಕ್ಕೇನು ಶಿಕ್ಷೆ ಆಗ್ತದೆ ಶುದ್ಧ ಆದಾಗ. ಅಲ್ಲಿವರೆಗೆ ಇದು ಈಗಾಗಲೇ ರಾಜ್ಯವ್ಯಾಪಿ ಬೆಳೆದಿಲ್ಲ ಗೊತ್ತಿಲ್ಲ, ಆದರೆ ಗೋಕಾಕ್ ಮಠದಲ್ಲೇ ಸುತ್ತಮುತ್ತ ಮಠದಲ್ಲ ಈಗಾಗಲೇ ಅದರ ಪ್ರತಿಭಟನೆಗಳು ನಡೀತಾ ಇದ್ದಾರೆ. ಅದರಲ್ಲೂ ನಮ್ಮ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು ಅಥವಾ ಅವ್ರ ಮೇಲೆ ಪ್ರೀತಿಸಿದ ಜನ ಅಥವಾ ಒಂದಿಷ್ಟು ನೋವಂಥ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಲ್ಲೇ ಅನ್ನೋದು ಕಂಡು ಬರ್ತದೆ. ಮಾಡಿ ಪ್ರತಿಭಟನೆ ಮಾಡೋದು ತಪ್ಪು ಅಂತಲ್ಲ, ಯಾಕೆ ಇಂಥ ಪದ ಪ್ರಯೋಗ ಮಾಡಿದ್ದು ನಿಜ ಆಗಿದ್ದರೆ ಅದು ತಪ್ಪನ್ನು ಯಾರಾದರೂ ಖಂಡಿಸಲೇಬೇಕು ಅದನ್ನು. ಆದರೆ ಅದೇ ಕಾಲಕ್ಕೆ ಒಂದು ನಾವು ರಮೇಶ್ ಕತ್ತಿ ಅವ್ರು ಕ್ಷಮೆ ಕೇಳಿದ್ರಿಂದಾಗೆ ಆ ವಿಷಯವನ್ನು ಭಾಳ ದೊಡ್ಡದು ಮಾಡೋಕ್ಕಿಂತಲೂ ಸಣ್ಣ ಮಾಡೋದು ಯೋಗ್ಯನೋ. ಮತ್ತು ಅವರು ಇನ್ನೊಂದು ಪ್ರತಿವಾದನೂ ಹುಡ್ತಾ ಇದ್ದಾರೆ. ಇದೊಂದು ಷಡ್ಯಂತ್ರ, ನಾವು ಜಾರಕಿಹೊಳಿ ಸಹೋದರ ವಿರೋಧ ಮಾಡಿದ್ರೆ ಇಂಥೆಲ್ಲ ಏನೋ ಮಾಡ್ತಾ ಇದ್ದಾರೆ, ಜಾತಿಯಿಂದಲೇ ಮಾಡಿದ್ದು ಅಂತ ತಿಳ್ಕೊಂಡು ದೊಡ್ಡದು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ರಮೇಶ್ ಕತ್ತಿ ಅವ್ರು ಬೇಕಂತಿದ್ದು ಹೇಳ್ತಾ ಇದ್ದಾರೆ. ಇದನ್ನು ನಾವೇನು ಯಾವ ವಾಲ್ಮೀಕಿ ಸಮುದಾಯಕ್ಕೆ ಟೀಕಾ ಮಾಡಿಲ್ಲ, ಅದು ಬೇಕಾದಂಗೆ ಆಗಲಿ. ನಾವು ಅದ್ರ ಬಗ್ಗೆ ನಾವು ನೋವನ್ನು ವ್ಯಕ್ತಪಡಿಸಿ, ವಿಷಾದ ವ್ಯಕ್ತಪಡಿಸಿ ಮತ್ತು ಕ್ಷಮಾಪಣೆ ಕೇಳಿದ್ದೀವಿ. ನಮಗೆಲ್ಲ ಸಮುದಾಯ ಅಷ್ಟು ಅನ್ನೋದು ಮಾತು ಹೇಳುವ ಮೂಲಕ ರಮೇಶ್ ಕತ್ತಿ ಒಂದು ಹಂತದವರೆಗೆ ಈ ಸಮಸ್ಯೆ ಹೊರಗೆ ಬರೋ ಪ್ರಯತ್ನ ಮಾಡಿದ್ದಾರೆ. ಆದರೆ ನಾವೊಂದು ಪ್ರಶ್ನೆ ಮಾಡಬೇಕಾಗಿದೆ ಇಷ್ಟ ರಮೇಶ್ ಕತ್ತಿಯವ್ರಿಗೆ. ಕತ್ತಿಯವರ ನೀವು ಒಳ್ಳೆ ನಿಮ್ಮ ನೋಡ್ತಾ ಇದ್ದೀವಿ ಭಾಳ ಸಮೀಪದಿಂದ, ಆರಿಟರ್ ಇದ್ದೀರಿ, ಒಳ್ಳೆ ಮಾತುಗಾರ ಇದ್ದೀರಿ, ಒಳ್ಳೆ ಚಿಂತಕರು ಅನ್ನಿಸ್ತೀರಿ, ರೈತರ ಬಗ್ಗೆ ಅಭ್ಯಾಸ ಮಾಡಿದಂಗೆ ಅನ್ನಿಸ್ತದೆ. ನೀವು ಮಾತಾಡಿ ನೋಡಿದಾಗ ನಿಮ್ಮ ಅನುಭವಗಳಿಂದ ಭಾಳಷ್ಟು ನೀವು ಕಲ್ತಿದ್ದೀರಿ ಅಂತೇಳಿ ಅನ್ನಿಸ್ತದೆ. ಇಂಥ ಪ್ರಸಂಗದಲ್ಲಿ ಇಂಥ ಒಂದಿಷ್ಟು ಯಾಕೆ ನೀವು ಅಶ್ಲೀಲ ಭಾಷೆಗಳನ್ನು ಶಬ್ದಗಳನ್ನು ಬಳಸ್ತೀರಿ? ಈಗ ಹಿಂದೆ ಅನೇಕ ಸಲ ಇಂಥ ಒಂದಿಷ್ಟು ಬಂದಿತ್ತು ನಾವು ನೋಡಿದ್ದೀವಿ. ನೀವು AK ಪಾಟೇಶನ್ ಬಗ್ಗೆ ನೀವು ಆರೋಪ ಮಾಡಿ ತಪ್ಪಂತಲ್ಲ, ಯಾಕೆ ನಿಮ್ಗೆ ಅನಿಸಿದ್ದ ಮಾತಾಡೋ ಹಕ್ಕು ನಿಮಗದ. ನೀವು ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಎಲ್ಲರೂ ಈಗಾಗಲೇ ಸತೀಶ್ ಅವರು ಹೇಳಿದಾರೆ, ನಾವು ಕಾನೂನಾತ್ಮಕವಾಗಿ ಅದು ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ ಅಂತೇಳಿ. ಅವರು ಅಷ್ಟೇ. ಆದರೆ ಇಲ್ಲೊಂದು ನಾವು ಗಮನಿಸಬೇಕಾಗಿತ್ತು, ಕತ್ತಿಯವರು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು. ಇಲ್ಲಿವರೆಗೆ ಜಾರಕಿಹೊಳಿ ಸಹೋದರರು, ಅದರಲ್ಲೂ ಇಬ್ಬರು, ಒಬ್ಬ ನಮ್ಮ ಸತೀಶ್ ಅವರು, ಇನ್ನೊಬ್ಬರು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಈ ಎಲ್ಲೂ ಅಶ್ಲೀಲ